ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭದ್ರೇಗೌಡ ಸೆಡೆದೇಳ್ತಿದ್ದಾರೆ. ಭದ್ರೇಗೌಡನ ಕುಪ್ಪಕ್ಕೆ ಕಾರಣ ಆಗಿದ್ಯಾರು? ಕೊನೆಗೂ ಇಲ್ಲಿ ವಿದ್ಯಾಳನ್ನ ಒಪ್ಪೆ ಬಿಟ್ರ ಭದ್ರೇಗೌಡರು ತನ್ನ ಚಿಕ್ಕತೆಯ ವಿರುದ್ಧ ತಿರುಗಿ ಬಿದ್ರ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರೇಗೌಡರು ವಿದ್ಯಾಳನ್ನ ಓದಿಸ್ತಿದ್ರು ಅಂತಕ್ಕಂಥ ವಿಷಯವನ್ನ ಬಯಲ್ಗೊಳಿಸಿದ್ದಾರೆ ಈಶ್ವರಿಯವರು. ಈಶ್ವರಿ, ವಿನಂತಿ, ಸಾವಿತ್ರಿ ಎಲ್ಲರೂ ಕೂಡ ಬಂದದ ಶಿವರಾಮೇಗೌಡರ ಮುಂದೆ ವಿದ್ಯಾ ಪುಸ್ತಕವನ್ನ ತೆರೆದಿಟ್ರು. ವಿದ್ಯಾ ಪುಸ್ತಕದಲ್ಲಿ MBBS ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅನ್ನೋದನ್ನ ಓದಂತಹ ಶಿವರಾಮೇಗೌಡರು ರೊಚ್ಚಿಗೆದ್ರು, ಪುಸ್ತಕವನ್ನ ಬಿಸಾಡಿದ್ರು. ಜೊತೆಗೆ ಈ ಒಂದು ಮನೆಯಲ್ಲಿ ಶಿವರಾಮೇಗೌಡರು ಹೇಳಿದ ಮೇಲೆ ಚಿತ್ರ ಆಗಲಿ ವಿನಂತಿ ಆಗಲಿ ಯಾವುದೇ ರೀತಿ ಕಾಲೇಜ್ಗೆ ಹೋಗಲಿಲ್ಲ. ಇಲ್ಲಿ ವಿನಂತಿಗೆ ಇಂಜಿನಿಯರ್ ಮಾಡಬೇಕು ಅನ್ನುವ ಆಸೆ ಇತ್ತು, ಆದ್ರೂ ಕೂಡ ಮಾವ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ತನ್ನ ಓದನ್ನ ನಿಲ್ಲಿಸ್ಬಿಟ್ಲು. ಅದೇ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ವಿನಂತಿ ಮತ್ತೆ ಚಿತ್ರ ಇಬ್ರು ಕೂಡ. ನಾವಾದ್ರೆ ಮಾವನ ಮಾತಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೋಗ್ಲಿಲ್ಲ, ಆದ್ರೆ ಈ ವಿದ್ಯಾ ನೋಡಿ ಕದ್ದು ಮುಚ್ಚಿ ಓದ್ತಿದ್ದಾಳೆ ಅಂತ. ಜೊತೆಗೆ ಇದು ಎಷ್ಟು ಸರಿ ಅಂತ ನ್ಯಾಯವನ್ನ ಕೂಡ ಕೇಳ್ತಿದ್ದಾರೆ. ಇದರ ಜೊತೆಗೆ ಈ ವಿದ್ಯಾ ಓದೋದೇನು ಓದ್ತಿದ್ದಾಳೆ, ಬಟ್ ಈ ಓದಕ್ಕೆ ಕಾರಣ ಯಾರು ಗೊತ್ತಾ? ಇವಳನ್ನ ಓದಿಸ್ತಿರೋದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನಮ್ಮ ಭದ್ರೇಗೌಡನೇ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ. ಈ ಒಂದು ಸತ್ಯ ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ ಶಿವರಾಮೇಗೌಡರಿಗೆ. ಈ ಕಡೆ ಏನ್ ಮಾಡಬೇಕು ಹೇಳಬೇಕು ಅಂತ ಭದ್ರೇಗೌಡರಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಶಿವರಾಮೇಗೌಡರು ಯಾರು ಏನೇ ಹೇಳಿದ್ರು ಕೂಡ ಯಾರ ಮಾತನ್ನು ಕೂಡ ನಂಬೋದಕ್ಕೆ ರೆಡಿ ಆಗಿಲ್ಲ. ಯಾಕಂದ್ರೆ ಅವರು ಅವರ ಮಗನ ಮೇಲೆ ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಎಂದೂ ಕೂಡ ನನ್ನ ಮಗ ನನ್ನ ಒಂದು ನಿರ್ಧಾರವನ್ನ ದಾಟಿ ಹೋಗುವುದಿಲ್ಲ, ನನ್ನ ಮಾತನ್ನ ಮೀರುವುದಿಲ್ಲ ಅನ್ನೋ ವಿಶ್ವಾಸ ಅವ್ರಿಗಿದೆ. ಆದ್ರೆ ಇವತ್ತು ಭದ್ರೇಗೌಡ ಕುಸಿದು ಕೂತು ಮಂಡಿಯೂರಿ ಕ್ಷಮೆ ಕೇಳಿದಾಗ ಶಿವರಾಮೇಗೌಡರು ನಿಜವಾಗ್ಲೂ ಕೂಡ ಕುಸಿದು ಹೋಗ್ತಾರೆ. ಯಾಕಂದ್ರೆ ಭದ್ರೇಗೌಡ ತಪ್ಪು ಮಾಡಿರುವುದು, ತನ್ನ ಮಾತನ್ನ ಮೀರುವುದು ಅವರಿಗೆ ಗೊತ್ತಾಗುತ್ತೆ. ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗ ಇವನು ನನ್ನ ಪಾಲಿಗೆ ಸತ್ ಹೋದ, ಯಾವಾಗ ಇವನು ನನ್ನ ಮಾತನ್ನ ಮೀರಿದ್ನು ಆ ಕ್ಷಣ ಇವನು ನನ್ನ ಪಾಲಿಗೆ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ಕ್ಷಮೆ ಕೇಳಕ್ಕೋ ಹೋದ್ರು ಕೂಡ ನನಗೆ ನನ್ನ ಮುಖವನ್ನ ತೋರಿಸ್ಬೇಡ, ನಿನ್ನ ನೋಡಿದ್ರೆ ಹೆಮ್ಮೆ ಆಗ್ತಿತ್ತು, ನನ್ನ ಮಗ ನನ್ನ ಮಾತನ್ನ ದಾಟುವುದಿಲ್ಲ ಅಂತ. ಆದ್ರೆ ಇವತ್ತು ನನಗೆ ನಿನ್ನ ನೋಡಿದ್ರೆ ಅಸಹ್ಯ ಆಗ್ತದ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಗೋವಿಂದ ಅವ್ರನ್ನ ನೋಡಿದ್ಯಾ, ನನ್ನ ಮಗ ಎಂತ ಕೆಲಸ ಮಾಡ್ಬಿಟ್ಟ ಅಂತ ತುಂಬಾನೇ ನೊಂದ್ಕೋತಾರೆ. ಈ ಕಡೆ ಗೋವಿಂದ ಅವ್ರು ಕೂಡ ಅಣ್ಣ ನಿನ್ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದ, ಆದ್ರೆ ದ್ರೋಹ ಮಾಡ್ಬಿಟ್ಟೆ. ಆ ವಿದ್ಯೆ ಓದಿದ್ದೇನು ಅಚ್ಚರಿ ಆಗ್ತಿಲ್ಲ, ಅವಳು ಕದ್ದು ಮುಚ್ಚಿ ಓದಕ್ ಮುಂದಾಗಿರ್ಬೋದು, ಆದ್ರೆ ನಿಜಕ್ಕೂ ಶಾಕ್ ಕೊಟ್ಟಿದ್ದು ನೀನು ಅವಳನ್ನ ಓದಿಸೋಕೆ ಮುಂದಾಗಿತ್ತು ಅಂತ ಹೇಳಿ ಅವರು ಕೂಡ ಹೊರಟ್ಬಿಡ್ತಾರೆ. ಇತ್ತ ಕಡೆ ಭದ್ರೇಗೌಡ ಕಣ್ಣೀರು ಹಾಕ್ತಾ ಇದ್ರೆ ಇಲ್ಲಿ ಏನ್ ಭದ್ರ ನೀನ್ ಈ ರೀತಿ ಮಾಡುದಾ? ಯಾವಾಗ್ಲೂ ಕೂಡ ನೀನು ಒಳ್ಳೆ ರಾಮನ್ ತರ ಇದ್ದೆ ಭಾವಂಗೆ, ನಿನ್ನಂಥ ಮಗ ಇದ್ರೆ ನಿನ್ನಂಥ ಮಗ ಇರಬೇಕು ಅನ್ನೋ ರೀತಿಯಲ್ಲಿ. ಆದರೆ ನಿನ್ನಿಂದ ಇಂಥ ಒಂದು ತಪ್ಪು ನಿಜವಾಗ್ಲೂ ಕೂಡ ಭಾವಂಗೆ ಎಷ್ಟು ಆಘಾತಕಾರಿಯಾಗಿರುವುದಿಲ್ಲ. ಅಂಥದ್ರಲ್ಲಿ ಇಂಥ ಒಬ್ಬ ವಂಚಿಕೆಗೋಸ್ಕರ ನಿಮ್ಮಪ್ಪಂಗೆ ಮೋಸ ಮಾಡಿಬಿಟ್ಯಾ ನೀನು ಅಂತ ಈಶ್ವರಿಯವರು ಆಗಿರೋ ಗಾಯಕ್ಕೆ ಮತ್ತಷ್ಟು ನೋವನ್ನು ಘಾಸಿಯನ್ನು ಮಾಡ್ತಿದ್ದಾರೆ. ಅಲ್ಲೇ ಇದ್ದಂಥ ಅಮ್ಮ, ಏನಿದು ಈಶ್ವರಿ, ಅವ್ನು ಮೊದಲೇ ನೊಂದ್ಕೊಂಡಿದ್ದಾನೆ, ಅವರಪ್ಪ ಆ ರೀತಿ ನಡ್ಕೊಂಡ್ರು ಅಂತ. ಅಂಥದ್ರಲ್ಲಿ ನೀನು ಕೂಡ ಇದೇ ರೀತಿ ಮಾತಾಡಿದ್ರೆ ಅವ್ರಿಗೆ ಆಗಿರೋ ಗಾಯ ಹೆಚ್ಚಾಗೋದಿಲ್ವ? ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಪ್ಪ ಭದ್ರ, ಮಾಡ್ಕೋಬೇಡ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅಮ್ಮ ಸಮಾಧಾನವನ್ನ ಮಾಡ್ತಾರೆ. ತದನಂತರ ಇತ್ತ ಕಡೆ ಭದ್ರಾ ಹೋಗ್ತಿದ್ದಾಗೆ ಸಾವಿತ್ರಿ ಅವರು ಎಲ್ಲ ಪುಸ್ತಕವನ್ನ ಕೂಡ ತಗೋತಾರೆ. ಈ ಪುಸ್ತಕ ಇದ್ರೆ ತಾನೇ ನೀನು ಓದೋದು ಮಾಡೋದು, ಈ ಪುಸ್ತಕಕ್ಕೆ ಒಂದು ಅಂತ್ಯ ಆಡ್ತೀವಿ ಅಂತ. ಇಲ್ಲಿ ವಿದ್ಯಾ ದಯವಿಟ್ಟು ಬೇಡ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ಬಟ್ ಆದ್ರೂ ಕೂಡ ಯಾರ ಮಾತನ್ನು ಕೂಡ ಕಿವಿ ಕೊಡೋದ ಇಲ್ಲಿ ಸಾವಿತ್ರಿ ಅವರು ಪುಸ್ತಕವನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿನಂತಿ, ಈಶ್ವರಿ, ಚಿತ್ರ ಎಲ್ಲರೂ ಕೂಡ ಅವ್ರ ಜೊತೆನೆ ಬರ್ತಾರೆ. ಈ ಕಡೆ ವಿದ್ಯಾ ಇರ್ತಕ್ಕಂಥ ಗುಡಿಸಲ ಹತ್ರಕ್ಕೆ ಬಂದಿದೆ, ಆ ಒಂದು ಪುಸ್ತಕವನ್ನ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ನಿಜಕ್ಕೂ ಇಲ್ಲಿ ವಿದ್ಯೆ ಎಷ್ಟು ಕೇಳ್ಕೊಂಡ್ರು ಕೂಡ ಯಾರು ಸುಮ್ಮನಿರುವುದಿಲ್ಲ. ನಂತರ ಇಲ್ಲಿ ತಲೆ ಕಿರಿಚ್ಕೋತಿದ್ದಾಳೆ ವಿದ್ಯಾ. ನಂತರ ಈಶ್ವರಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಪುಸ್ತಕ ಎಲ್ಲವೂ ಕೂಡ ಸುಟ್ಟು ಬೂದಿ ಆಗ್ಬಿಡುತ್ತೆ. ಬಟ್ ಅದರಿಂದ ಅವಳು ಹಾಲ್ ಟಿಕೆಟ್ನ ತಗೋತಾಳೆ. ಹಾಲ್ ಟಿಕೆಟ್ ಸ್ವಲ್ಪ ಮಾತ್ರ ಕೊಂಚ ಸುಟ್ಟಿರುತ್ತೆ. ಕೊನೆಗೂ ನನಗೆ ಬೇಕಾಗಿದ್ದದ್ದು ಈ ಹಾಲ್ ಟಿಕೆಟ್, ಇದು ಸಿಕ್ತಲ್ಲ, ಇದು ನನ್ನ ಗಂಡ ಭದ್ರೇಗೌಡ್ರ, ನಮ್ಮ ಗೌಡ್ರ ಶ್ರಮ ಇದು, ಅವ್ರಿಗೆ ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು. ನಾನು ಖಂಡಿತವಾಗ್ಲೂ ಕೂಡ ನನ್ನ ಗೌಡ್ರ ಆಸೆನ ಈಡೇರಿಸ್ತೀನಿ ಅಂತ ಹೇಳಿ ವಿದ್ಯಾ ಅನ್ಕೋತಾಳ. ತದನಂತರ ಆಯ್ತ ಕಡೆ ಭದ್ರ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ಯಾ ಅಣ್ತಮ್ಮ ಏನಾಯ್ತು ಅಂತ, ಇವತ್ತು ಅಪ್ಪ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡ್ಬಿಟ್ರು, ನಿಜಕ್ಕೂ ನನಗೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದ ಅಂತ ಹೇಳಿದಾಗ ಈ ಕಡೆ ಅಣ್ತಮ್ಮ ಕೂಡ ಅಯ್ಯೋ ನೀನು ಯಾಕೆ ಅಣ್ತಮ್ಮ ಆ ರೀತಿ ಅನ್ಕೋತಾ ಇದೆಯಾ, ಕೆಲವೊಮ್ಮೆ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ನಾವು ಮಾಡಿದ್ದೆ ನಮಗೆ ತಪ್ಪು ಅಂತ ಅನ್ನಿಸ್ಬಿಡುತ್ತೆ ಅಂತಿದ್ದಾಗೆ ವಿದ್ಯಾ ತಂದೆ ಅಲ್ಲಿಗೆ ಬರ್ತಾರೆ. ಅಯ್ಯೋ ಯಾಕಪ್ಪ
ಇವರು ಈ ಟೈಮಲ್ಲಿ ಬರೋಕ್ಕೆ ಹೋದ್ರು ಅನ್ಕೋತದಾಗೇನ ಇಲ್ಲಿ ಅಣ್ತಮ್ಮ ಹೋಗ್ಬಿಡಿ ಅಂತ ಹೇಳಿ ಕಳ್ಸೋಕೆ ಮುಂದಾಗ್ತಾರೆ. ಬಟ್ ಆದರೂ ಕೂಡ ಇಲ್ಲ, ನನ್ನ ಅಳಿಯವ್ರ ಹತ್ರ ಮಾತಾಡಲೇಬೇಕು ಅಂತ ಹಟ್ಟಕ್ಕೆ ಬಿದ್ದು ವಿದ್ಯಾ ಅವ್ರ ತಂದೆ ಇಲ್ಲಿ ಭದ್ರೇಗೌಡ್ರ ಹತ್ರ ಬಂದಾಗ ಭದ್ರೇಗೌಡ್ರ ಸಿಟ್ಟು ಎಲ್ಲಿರುತ್ತೋ ಮಾವ ಅನ್ನೋದನ್ನ ಕೂಡ ನೋಡದೆ ಕುತ್ತಿಗೆ ಪಟ್ಟಿ ಹಿಡಿದು, ಏನು ನೀನು ನಿನ್ನ ಮಗಳಿಂದ ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ, ಇವತ್ತು ನನಗೆ ಎಷ್ಟೆಲ್ಲ ಅವಮಾನ ಆಯಿತು ಹೇಳು ಅಂತಮ್ಮ. ಇವತ್ತು ನಮ್ಮಪ್ಪ ನನ್ನನ್ನು ಅಸಹ್ಯವಾಗಿ ನೋಡ್ಬಿಟ್ರು, ಅದಕ್ಕೆಲ್ಲ ಕಾರಣ ನೀನು ಮತ್ತು ನಿನ್ನ ಮಗಳು ನೀವು ಮಾಡಿರೋದನ್ನು ನನಗೆ ಯಾವುದೇ ಕಾರಣಕ್ಕೂ ಕೂಡ ಮರೆಯೋದಿಲ್ಲ. ನಾನು ಬರ್ತಿರೋ ಕೋಪಕ್ಕೆ ನನ್ನ ಕತ್ತಿಯನ್ನೇ ಮುಗಿಸ್ಬೇಕು ಅನಿಸ್ತದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಣ್ತಮ್ಮ ಬಿಟ್ಬಿಡು ಬದ್ರೆ ಅಂತ ಹೇಳಿ ಬಿಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಕೊನೆಗೂ ನೀನು ಸುಮ್ಮನೆ ಕೂತ್ಕೋ, ಕೋಪ ಮಾಡ್ಕೋಬೇಡ, ಯಾಕಿಂತ ಕೆಲಸ ಮಾಡ್ತಿದ್ಯಾ ಅಂತ ಅಣ್ತಮ್ಮ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ನಿನ್ನ ನಾನು ಕಣ್ಣು ಮುಂದೆ ಕಾಣಿಸ್ಕೋಬೇಡ, ನೀನೇನಾದರೂ ನಾನು ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ನನಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಮೊದಲು ಇಲ್ಲಿಂದ ಹೋಗಯ್ಯ ಅಂತ ಹೇಳಿ ಭದ್ರೇಗೌಡರು ವಿದ್ಯಾ ತಂದೆನ ಬೈದು ಕಳಿಸ್ಬಿಡ್ತಾರೆ. ಆ ಕಡೆ ವಿದ್ಯಾ ತಂದೆ ಕುಡಿತು ಮನೆಗೆ ಹೋಗಿದ್ದಾರೆ. ಏನಯ್ಯ ಇಷ್ಟು ದಿನ ಕುಡಿತಾನೆ ಬರ್ತಿರ್ಲಿಲ್ಲ, ಇವಾಗ ಮತ್ತೆ ನಿನ್ನ ಚಾಳಿನ ಶುರು ಮಾಡ್ಕೊಂಡ್ಯಾ ಅಂತ ಕೇಳ್ತಿದ್ರೆ, ನಾನು ಕುಡ್ಕೊಂಡು ಬಂದೆ ಅನ್ನೋದು ಮಾತ್ರ ನಿಮಗೆಲ್ಲ ಕಾಣಿಸ್ತಿದೆ ಅಲ್ವಾ, ಆದರೆ ನಾನು ಯಾಕೆ ಕುಡ್ಕೊಂಡು ಬಂದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನನ್ನ ಅಳಿಮಯ್ಯ ಒಳ್ಳೆಯವರು, ಇಂಥ ಅಳಿಯನ್ ಸಿಗೋಕೆ ಪುಣ್ಯ ಮಾಡಿದ್ದೆ ಅಂತ ಅಂದ್ಕೊಂಡು ಊರು ತುಂಬ ಓಡಾಡ್ಕೊಂಡು ಬರ್ತಿದ್ದೆ. ಆದರೆ ಇವತ್ತು ಅಂತ ಅಳಿಮಯ್ಯನೇ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ನನಗೆ ಮುಖ ತೋರಿಸ್ಬೇಡ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ರು. ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತಲ್ವ ನನ್ನ ಮಗಳು ಅಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅಂತ. ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗಳು ಅಲ್ಲಿ ಚೆನ್ನಾಗಿಲ್ಲ, ನನ್ನ ಮಗಳನ್ನ ಅವರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಿ ಹಾಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾರೆ. ಈ ಒಂದು ಮಾತನ್ನ ಕೇಳಿ ವಿದ್ಯಾ ಅಮ್ಮ ಕೂಡ ಕುಸಿದು ಹೋಗ್ತಿದ್ದಾರೆ. ಇತ್ತ ಕಡೆ ಚಂಪಾಂಗೆ ನಿಜವಾಗ್ಲೂ ನೋವಾಗ್ತದೆ, ಇದು ನನ್ನಿಂದಾನೇ ಆಗೋಯ್ತಾ ಅಂತ. ಅಷ್ಟರಲ್ಲಿ ಇಲ್ಲಿ ಈಶ್ವರಿ ಮಗದೊಮ್ಮೆ ಬರ್ತಾರೆ ವಿದ್ಯಾ ಹತ್ರ. ಏ ವಿದ್ಯಾ, ಏನು ಅನ್ಕೊಂಡಿದ್ಯಾ ನಿನ್ನನ್ನು? ನನ್ನ ಮಗನ ಚಂಪಾ ಕೊಟ್ಟು ಮದುವೆ ಮಾಡಿಸ್ದೆ ಅಲ್ವಾ, ಕ್ಷಣನೇ ಡಿಸೈಡ್ ಮಾಡ್ಕೊಂಡೆ ಕಣೆ ನಿನ್ನನ್ನು ಯಾವ ರೀತಿ ಅಲುಗಾಡಿಸ್ಬೇಕು, ಯಾವ ರೀತಿ ನಿನ್ನ ಜೀವನನ ಸರ್ವನಾಶ ಮಾಡಬೇಕು ಅಂತ. ಇವತ್ತು ನಿನ್ನ ಪುಸ್ತಕನ ಸುಟ್ಟಾಕಿದ್ದೀನಿ, ಮುಂದೊಂದು ದಿನ ಈ ಗುಡಿಸ್ಲೇನೆ ಸುಟ್ಟಾಕ್ತೀನಿ. ಕಿನು ಎಕ್ಸಾಮ್ ಬರಿಬೇಕು ಅದು ಇದು ಅಂತ ಆಸೆ ಕನಸುಗಳನ್ನ ಹೊತ್ತಿಟ್ಟಿದ್ದೆ ಅಲ್ವಾ, ಇನ್ನು ಮುಂದೆ ಅದು ಯಾವುದು ಕೂಡ ಆಗೋದಿಲ್ಲ. ನಾನು ಅನ್ಕೊಂಡೆ ಏನೋ ಹಳ್ಳಿ ಹುಡುಗಿ ಏನೋ ಇರ್ತಾಳೆ ಅಂತ, ಆದರೆ ನೀನು ತುಂಬ ಚಾಲು ಇದೆಯಾ, ನೀನು ಎಂಥ ಕಿಲಾಡಿ ಗೊತ್ತಾ, ಭದ್ರನ್ನೇ ಉಪ್ಸಿ ಎಕ್ಸಾಮ್ ಬರೆಯೋಕೆ ಹೋಗಿದ್ಯಲ್ಲ, MBBS ಮಾಡ್ತಿದ್ಯಲ್ಲ, ನಿಜವಾಗ್ಲೂ ನಿನ್ನನ್ನು ಮೆಚ್ಚಲೇಬೇಕು ಕಣ. ಏನು ಅನ್ಕೊಂಬಿಟ್ಟಿದ್ಯಾ? ಈಶ್ವರಿ ಯಾರು ಅನ್ನೋದು ಗೊತ್ತಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಈ ಈಶ್ವರಿ ತಂಟೆಗೇನಾದರೂ ಬಂದರೆ ಅವ್ರ ಕತೆ ಮುಗಿಸೋ ತನಕ ಈಶ್ವರಿ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಚಂಪಾ ಬಂದಿದೆ, ಅಕ್ಕ ನನ್ನಿಂದಾನೇ ಇಷ್ಟೆಲ್ಲ ಆಯಿತು ಅನಿಸುತ್ತೆ, ಬಟ್ ನಿಜವಾಗ್ಲೂ ನಾನು ಯಾರಿಗೂ ಗೊತ್ತಾಗ್ದಾಗೆ ತಂದೆ, ಬಟ್ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ಅಂದಾಗ. ಪರವಾಗಿಲ್ಲ, ನೀನೇನು ಮಾಡ್ತೀಯ ಬಿಡು ಚಂಪಾ, ಅವ್ರು ನನ್ನ ಪುಸ್ತಕನ ಸುಟ್ಟಾಕಿರ್ಬೋದು, ಆದರೆ ನನ್ನ ತಲೆಯಲ್ಲಿ ಓದಿರೋ ವಿದ್ಯೆನ ಸುಟ್ಟಾಕೋಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ನಾನು ಎಕ್ಸಾಮ್ ಬರೀತೀನಿ, ಯಾಕಂದರೆ ನನಗೇನು ಸಿಗಬೇಕೋ ಆ ಹಾಲ್ ಟಿಕೆಟ್ ನನಗೆ ಸಿಕ್ಕಿದೆ. ಇದು ನನ್ನ ಗೌಡ್ರು ತುಂಬ ಕಷ್ಟಪಟ್ಟು ತಂದು ಕೊಟ್ಟಿದ್ದು ಹಾಲ್ ಟಿಕೆಟ್ ಇದು ಅಂತ ಹೇಳಿದಾಗ ಚಂಪಂಗೂ ಕೂಡ ತುಂಬಾ ಖುಷಿ ಆಗತ್ತೆ. ಕೊನೆಗೂ ಇಲ್ಲಿ ವಿದ್ಯಾ ಎಕ್ಸಾಮ್ ಬರೀತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಈ ಕಡೆ ಭದ್ರೇಗೌಡರು ರೊಚ್ಚಿಗೆದ್ದಿದ್ದಾರೆ. ಇದ್ರ ಹಿಂದೆ ಇರ್ತಕ್ಕಂಥದ್ದು ಈಶ್ವರಿ ಅನ್ನೋ ವಿಷಯ ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಬಟ್ ಆದರೂ ಕೂಡ ತಾನು ತಪ್ಪು ಮಾಡಿದ್ದೀನಿ ಅದನ್ನೇ ಇವರು ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಭದ್ರ ಬಿಹೇವ್ ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಇಲ್ಲಿ ಈಶ್ವರ್ಯ ಕುತಂತ್ರ ಬುದ್ಧಿ ಏನಾದರೂ ಭದ್ರಂಗೆ ಗೊತ್ತಾದರೆ ಖಂಡಿತ ಸುಮ್ಮನೆ ಇರ್ತಾರೆ ಅಂತ ಅನ್ನಿಸ್ತಿಲ್ಲ. ಇಲ್ಲಿ ವಿದ್ಯಾ ಮೇಲೆ ಕೋಪ ಮಾಡ್ಕೊಂಡಿರ್ತಕ್ಕಂಥ ಭದ್ರವರು ವಿದ್ಯಾಗೇನಾದರೂ ತೊಂದರೆ ಕೊಡೋಕೆ ಬಂದರೆ ಖಂಡಿತ ಸುಮ್ಮನೆ ಇರ್ತಾರೆ, ಖಂಡಿತ ಇಲ್ಲ. ಈಶ್ವರಿಯ ಮೇಲೆ ಸಿಡಿದೇಳುವುದಂತೂ ಗ್ಯಾರಂಟಿ, ಬಟ್ ಹೇಗಾಗುತ್ತೆ ಏನಾಗುತ್ತೆ ಏನೆಲ್ಲ ಆಗ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.